ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ. ನಾನು ಕೆನಡಾ ದೇಶದಿಂದ ಕನ್ನಡ ಹುಡುಗಿ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಮೆಕ್ಆರ್ಥರ್ ಗ್ಲೆನ್ ಅನ್ನೋ ಡಿಸೈನರ್ ಔಟ್ಲೆಟ್ಗೆ ಕರ್ಕೊಂಡು ಬಂದಿದ್ದೀನಿ. ಇದು ಯುರೋಪಿಯನ್ ಸ್ಟೈಲ್ ವಿಲೇಜ್ ಥರ ಮಾಡಿದ್ದಾರೆ ಶಾಪಿಂಗ್ ಸೆಂಟರ್ನ. ಇಲ್ಲಿ ಎಲ್ಲ ಥರದ ಬ್ರ್ಯಾಂಡ್ಸು ಇದ್ದಾವೆ. ಲಕ್ಸುರಿಯಿಂದ ಪ್ರೀಮಿಯಂ ಬ್ರ್ಯಾಂಡ್ಸ್ ಎಲ್ಲ ಇದೆ. ಇಲ್ಲಿ ಎಲ್ಲ ಟ್ರಾವೆಲರ್ಸ್ ಕೂಡ ಬರ್ತಾರೆ, ಯಾಕಂದರೆ ಏರ್ಪೋರ್ಟ್ ಪಕ್ಕದಲ್ಲೇ ಇರೋದ್ರಿಂದ ಟ್ರಾವೆಲರ್ಸ್ ಬಂದು ಇಲ್ಲಿ ಶಾಪಿಂಗ್ ಮಾಡ್ತಾರೆ. ಆಲ್ಮೋಸ್ಟ್ 70% ಡಿಸ್ಕೌಂಟ್ ಇರುತ್ತೆ, ವರ್ಷ ಪೂರ್ತಿ ಡಿಸ್ಕೌಂಟ್ ಇರುತ್ತೆ. ಅದರಿಂದ ಎಲ್ಲರೂ ಇಲ್ಲಿ ಬಂದು ಶಾಪಿಂಗ್ ಮಾಡ್ತಾರೆ. ನಾವು ಕೂಡ ತುಂಬ ಟೈಮ್ ಬರ್ತಾ ಇರ್ತೀವಿ. ಇವತ್ತು ಬಂದಿರೋದು ನಿಮಗೆ ನಾನು ತೋರಿಸೋಣ ಈ ಶಾಪಿಂಗ್ ಮಾಲ್ ಹೇಗಿದೆ ಮತ್ತು ಯಾವ ಬ್ರ್ಯಾಂಡ್ಸ್ಗಳಿದ್ದಾವೆ ಅಂತ ಈ ವಿಲೇಜ್ನಲ್ಲಿ ನಡ್ಕೊಂಡು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಏರ್ಪೋರ್ಟ್ ಪಕ್ಕದಲ್ಲೇ ಇರೋದ್ರಿಂದ ಎಲ್ಲ ಫ್ಲೈಟ್ಗಳು ಲ್ಯಾಂಡ್ ಆಗ್ತಾ ಇರುತ್ತಲ್ಲ, ಅದರಿಂದ ನಮಗೆ ತುಂಬ ಹತ್ತಿರದಲ್ಲೇ ಫ್ಲೈಟ್ಸ್ ಎಲ್ಲ ಕಾಣುತ್ತೆ. ಇಲ್ಲಿ ಪ್ರತಿ 5 ನಿಮಿಷಕ್ಕೂ ಫ್ಲೈಟ್ಸ್ ಓಡಾಡ್ತಾನೆ ಇರುತ್ತೆ. ಇಲ್ಲಿ ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ ನೀರಿಂದು ಫೌಂಟೇನ್ಸ್ ಇರುತ್ತೆ, ಪ್ಲಸ್ ಫುಡ್ ಟ್ರಕ್ಸ್ ಇರುತ್ತೆ, ರೆಸ್ಟೋರೆಂಟ್ಗಳಿದ್ದಾವೆ, ಎಲ್ಲ ಅಲ್ಲೇ ಪಕ್ಕದಲ್ಲೇ ಇದೆ. ಆಲ್ಮೋಸ್ಟ್ ಎಲ್ಲ ಸ್ಟೋರ್ಸ್ ಒಳಗಡೆ ಹೋಗಿ ನಾನು ಕವರ್ ಮಾಡ್ತಾಯಿದ್ದೀನಿ. ನನ್ನ ಮಗಳು ಮಲಗಿರೋದ್ರಿಂದ ಅವಳಿಗೆ ಸ್ಟ್ರಾಲರೆಲ್ಲ ಹಾಕಿದ್ದೀನಿ. ಅದರಿಂದ ನನಗೆ ಸ್ವಲ್ಪ ಶಾಪಿಂಗ್ ಮಾಡೋದಕ್ಕೆ ನೆಮ್ಮದಿಯಾಗಿ ಟೈಮ್ ಸಿಗ್ತಾಯಿದೆ. ಇಲ್ಲಾಂದರೆ ಅವಳು ಅಳ್ತಾ ಇರ್ತಾಳೆ ಎತ್ಕೋ ಅಂತ, ಅವಳಿಂದನೇ ಇರೋದಾಗ್ಬಿಡುತ್ತೆ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ. ಇನ್ನು ಫ್ಲೈಟ್ಸ್ಗಳು ಓಡಾಡ್ತಾನೆ ಇದೆ ನೋಡಿ. ಈಗ ಟೈಮ್ 9 ಗಂಟೆ, ಸನ್ಸೆಟ್ ಆಗ್ತಾ ಇದೆ. ಶಾಪಿಂಗ್ ಎಲ್ಲ ಮುಗೀತು, ಹೊರಗಡೆ ಬಂದಿದ್ದೀವಿ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಆಕಾಶ. ಇದು ಪಾರ್ಕಿಂಗ್ ಪ್ಲೇಸ್. ಎಷ್ಟೊಂದು ಗಾಡಿಗಳು ನಿಂತ್ಕೊಂಡಿದೆ ನೋಡಿ. ತುಂಬ
ಪಾರ್ಕಿಂಗ್ ನಮಗೆ ಜಾಗ ಸಿಗೋದೇ ತುಂಬ ಕಷ್ಟಪಟ್ಟು ನಮಗೆ ಪ್ಲೇಸ್ ಸಿಗುತ್ತೆ ಪಾರ್ಕಿಂಗ್ ಮಾಡೋದಕ್ಕೆ. ಇವಾಗ ಐಸ್ ಕ್ರೀಮ್ ತಿನ್ನೋಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಐಸ್ ಕ್ರೀಮ್. ಇಲ್ಲಿ ಚಿಮ್ನಿ ಕೇಕಲ್ಲಿ ಐಸ್ ಕ್ರೀಮ್ ಹಾಕ್ಕೊಡ್ತಾರೆ. ಆ ಚಿಮ್ನಿ ಇದೆಯಲ್ಲ ಅದು ಸಕ್ಕರೆ ಮತ್ತು ಸಿನಮನ್ ಪೌಡ್ರಿಂದ ವ್ರ್ಯಾಪ್ ಆಗಿರುತ್ತೆ. ನಾನೀಗ ಮ್ಯಾಂಗೋ ಐಸ್ ಕ್ರೀಮ್ ತೊಗೊಂಡಿದ್ದೀನಿ. ಹಾಗೆ ತಿಂತ ನಮ್ಮ ಪಾರ್ಕಿಂಗ್ ಪ್ಲೇಸ್ ಹತ್ರ ಹೋಗ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.